ಬೆಂಗಳೂರಿನ ಬಿಬಿಎಂಪಿ ಮುಖ್ಯ ಕಚೇರಿ ಆವರಣದಲ್ಲಿ ಅದ್ಭುತ ದೇವಾಲಯ. ಇಲ್ಲಿರುವ ಒಂದೊಂದು ವಿಗ್ರಹಗಳು ಅತ್ಯಂತ ಮನಮೋಹಕ. ಹೆಚ್ಚು ಜನರಿಗೆ ಗೊತ್ತಿಲ್ಲದ ಈ ದೇವಸ್ಥಾನದ ಪರಿಚಯವೇ ನಮ್ಮ ಸ್ಟೋರಿ. ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಇರುವ ಬಿಬಿಎಂಪಿ ಮುಖ್ಯ ಕಚೇರಿಯ ಒಳ ಆವರಣದಲ್ಲಿ ಒಂದು ಅದ್ಭುತವಾದ ದೇವಾಲಯ ತಲೆ ಎತ್ತಿ ನಿಂತಿದೆ. ದೇವಸ್ಥಾನಕ್ಕೆ ಪ್ರವೇಶವಾಗುತ್ತಿದ್ದಂತೆ ಎದುರಾಗುವುದು ಕಂಗೊಳಿಸುವ ಜಗನ್ಮಾತೆ ಆದಿಶಕ್ತಿಯ ವಿಗ್ರಹ. ಅಬ್ಬಾ, ನೋಡಿದ ತಕ್ಷಣ ಏನು ಮನದಲ್ಲಿ ಅಲೌಕಿಕ ಶಕ್ತಿ ಭಾಸವಾಗುತ್ತೆ. ಸಾಕ್ಷಾತ್ ಆದಿಶಕ್ತಿಯ ದರ್ಶನವಾದ ಅನುಭವ. ದೇವಿಗೆ ನಮಸ್ಕರಿಸಿ ಮುಂದೆ ನಡೆದರೆ ಕಾಣಿಸೋದು ಯದುನಂದನ ಶ್ರೀ ಕೃಷ್ಣನ ಮೂರ್ತಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ಮಾತ್ರ ದೊಡ್ಡದು ಅನ್ನೋ ಹಾಗೆ ಈ ಜಗತ್ ಪಾಲಕನನ್ನ ಮೂರ್ತಿಯಿಂದ ಅಳೆಯಲು ಸಾಧ್ಯವೇ? ಹಾಗೂ ಮುಂದೆ ಹೋದರೆ ನಾವು ನೋಡುವುದು ಜ್ಯೋತಿರ್ಲಿಂಗ ನಾಮಾಂಕಿತ ದೇವರ ದೇವ ಶಿವನ ಲಿಂಗ. ಅಷ್ಟೇ ಅಲ್ಲದೆ ವರಾಹ, ಲಕ್ಷ್ಮಿ, ಸರಸ್ವತಿ ಹೀಗೆ ಅನೇಕ ದೇವರುಗಳ ಮೂರ್ತಿಗಳನ್ನು ಇಲ್ಲಿ ಇಡಲಾಗಿದೆ. ಇನ್ನು ಜಗನ್ಮಾತೆ ಆದಿಶಕ್ತಿ ದೇವಾಲಯದ ಹಿಂಭಾಗಕ್ಕೆ ಅಂಟಿಕೊಂಡಿರುವ ಶೇಷನಾಗ ವಾಸುಕಿಯ ಕೆತ್ತನೆ ಅತ್ಯದ್ಭುತ ಹಾಗೂ ರಮಣೀಯ. ಇದನ್ನ ನೋಡ್ತಾ ಇದ್ರೆ ಏನೋ ಒಂದು ವಿಭಿನ್ನ ಭಾವ ಮನದಲ್ಲಿ ಮೂಡಿ ಬರುತ್ತೆ. ಕೈ ಮುಗಿದರೆ ಸಾಕು ನಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋ ಅಚಲ ನಂಬಿಕೆ ಮನದಲ್ಲಿ ಮೂಡಿ ಬರುತ್ತೆ. ದೇವಸ್ಥಾನ ಅಂದ್ಮೇಲೆ ನವಗ್ರಹಗಳು ಇರ್ಲೇಬೇಕಲ್ವಾ? ಹೌದು, ಈ ದೇವಸ್ಥಾನದಲ್ಲಿ ನವಗ್ರಹಗಳು ಇವೆ. ಅಂದ್ರೆ ನವಗ್ರಹಗಳ ಮಧ್ಯೆ ಆದಿ ಹಾಗೂ ಅಂತ್ಯವೂ ಆಗಿರುವ ಆದಿತ್ಯ ಅಂದ್ರೆ ಸೂರ್ಯ ದೇವ ತನ್ನ ರಥದ ಮೇಲೆ ಸಂಚರಿಸುತ್ತಿರುವ ಮೂರ್ತಿಯು ಅತ್ಯಂತ ಆಕರ್ಷಣೀಯ. ನೀವು ಬಿಡುವಿನ ಸಮಯದಲ್ಲಿ ಈ ದೇವಾಲಯವನ್ನ ಒಮ್ಮೆಯಾದರೂ ಭೇಟಿ ನೀಡಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.